ಸಾಕ್ಷಾತ್ ಭಗವಂತ. ಆಗಾಗ ಮನಸ್ಸು ಬಂದಾಗೆಲ್ಲ ಈ ಶರೀರವನ್ನು ಧಾರಣೆ ಮಾಡಿ ಬರ್ತಾನೆ. ಮೆಚ್ಚಿ ಎಷ್ಟು ಚೆನ್ನಾಗಿದೆ ಇದು ಅಂತ ಅವನಿಗೆ ಅವನು ಸೃಷ್ಟಿ ಬಗ್ಗೆ ಒಂದು ಹೆಮ್ಮೆ, ಅಭಿಮಾನ. ಹಾಗಾಗಿ ಸಮಯದಲ್ಲಿ ಅವನು ಇದೇ ಶರೀರವನ್ನು ಹೊತ್ತು ಬರುವಾಗ ಅದೆಷ್ಟು ಮಹತ್ವದ್ದಾಗಿರ್ಬೇಕು ಆ ಶರೀರ ಅಂತ. ನಮ್ಮ ಹಾಗಿರುವಂಥದ್ದೇ, 2 ಕಣ್ಣು, 2 ಕೈ, 2 ಕಾಲು, ಇದೇ ತರಹದ್ದೇ ಅಂತ. ಇದೇ ಶರೀರವನ್ನು ಹೊತ್ತು ಬರ್ತಾ ಇರ್ತಾನೆ, ಆವಾಗ ಬರ್ತಾನೆ ಅಂದ್ರೆ ಅದರ ಮಹತ್ವ ಏನು. ಹಾಗಾಗಿ ಅವನು ಅವತಾರ ಇತ್ತು ಬರ್ತಾ ಇರ್ತಾನೆ. ನಾವೇನು ಸರಿಯಾಗಿ ಇದ್ರೆ ಇಲ್ಲಿಯೇ ಅವತಾರ ತಗೊಳ್ಬೋದು, ನಮ್ಮೊಳಗೆ ಬರ್ಬೋದು. ರಾಮನವಮಿ ಬಂತು ಅಂದ್ರೆ ರಾಮ ನಮ್ಮೊಳಗೆ ಅವತಾರ ತಗೊಳ್ಬೋದು. ಕೃಷ್ಣಾಷ್ಟಮಿ ಬಂತು ಅಂದ್ರೆ ನೀವು ಸರಿಯಾಗಿ ಅದನ್ನ ಆಚರಣೆ ಮಾಡಿದರೆ ಕೃಷ್ಣನೇ ನಮ್ಮೊಳಗೆ ಅವತಾರ ತಗೊಳ್ಬೋದು, ಇಳಿದು ಬರ್ಬೋದು ನಮ್ಮೊಳಗೆ ಅಂತ. ಇದೇ ಪ್ರಕೃತಿಯಲ್ಲಿ ಇಳಿದು ಬರೋದಕ್ಕೆ ಅವಕಾಶ ಇದೆ. ಇಷ್ಟೆಲ್ಲ ಇರುವ ಶರೀರವನ್ನ ನಾವು ಜತನ ಮಾಡಬೇಕು ಬೇಡವಾ? ಜತನ ಮಾಡಬೇಕು ಅಂದ್ರೆ ಯಾವುದು ಹೊರಗಿನಿಂದ ಒಳಗೆ ಬರ್ತದೋ ಅದರ ಬಗ್ಗೆ ಸರಿಯಾದ ತಿಳುವಳಿಕೆಯನ್ನು ಹೊಂದಿ, ಯಾವುದು ಇದಕ್ಕೆ ಹೊಂದುವಂಥದ್ದು, ಯಾವುದು ಇದರ ಗುಣವನ್ನು ಬೆಳೆಸುವಂಥದ್ದು ಅಂಥದ್ದನ್ನೇ ನಾವು ಸ್ವೀಕಾರ ಮಾಡಬೇಕು.